ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನು ದ್ವಾರಕೆಯ ಕೋಟೆಯನ್ನು ನಿರ್ಮಿಸಿದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಜರಾಸಂಧನ ನಿರಂತರ ಆಕ್ರಮಣ ಮತ್ತು ಕಾಲಯವನನು ಜರಾಸಂಧನೊಂದಿಗೆ ಸೇರಿದಾಗ ಶ್ರೀಕೃಷ್ಣನು ಒಂದು ಸುಭದ್ರವಾದಂತಹ ಕೋಟೆಯನ್ನು ನಿರ್ಮಿಸಲು ನಿರ್ಧರಿಸಿದನು. ಶ್ರೀಕೃಷ್ಣನು ನಿರ್ಮಿಸಿದ ಕೋಟೆಯ ಅವಶೇಷಗಳು ಈಗಲೂ ದ್ವಾರಕೆಯಲ್ಲಿ ಇರುವುದನ್ನು ನಾವು ಕಾಣಬಹುದು. ದ್ವಾರಕೆಯಲ್ಲಿದ್ದ ಎಲ್ಲ ಅರಮನೆಗಳು ಗಗನಚುಂಬಿಗಳಾಗಿದ್ದವು. ಪ್ರತಿಯೊಂದು ಮನೆಯಲ್ಲಿಯೂ ನೆಲಮಾಳಿಗೆಯಲ್ಲಿ ಚಿನ್ನ, ಬೆಳ್ಳಿ ಮತ್ತು ಧಾನ್ಯಗಳನ್ನು ತುಂಬಿದ್ದ ದೊಡ್ಡ ಗಡಿಗೆಗಳಿದ್ದವು. ಕೊಠಡಿಗಳಲ್ಲಿ ಅನೇಕ ಚಿನ್ನದ ಬಿಂದಿಗೆಗಳಿದ್ದವು. ಶಯ್ಯಾಗೃಹಗಳನ್ನು ಒಡವೆಗಳಿಂದ ಅಲಂಕರಿಸಿದ್ದರು. ನೆಲಕ್ಕೆ ಮರಕತ ತುಂಡುಗಳನ್ನು ವಿಚಿತ್ರವಾಗಿ ವಿನ್ಯಾಸದಲ್ಲಿ ಜೋಡಿಸಿದ್ದರು. ಯದುವಂಶದವರು ಪೂಜಿಸುತ್ತಿದ್ದ ವಿಷ್ಣುಮೂರ್ತಿಯನ್ನು ನಗರದ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಷ್ಠಾಪಿಸಿದ್ದರು. ನಗರದ ಮಧ್ಯಭಾಗದಲ್ಲಿ ಅರಸ ಉಗ್ರಸೇನನಿಗಾಗಿಯೇ ನಿರ್ಮಿಸಿದ್ದ ಮನೆಯಿತ್ತು. ಆ ಗೃಹವು ಎಲ್ಲ ಮನೆಗಳ ನಡುವೆ ಕಣ್ಣು ಕೋರೈಸುವಂತಿದ್ದಿತು. ಕೃಷ್ಣನು ತನ್ನ ಆಯ್ಕೆಯಂತೆ ಒಂದು ವಿಶಿಷ್ಟ ನಗರವನ್ನು ನಿರ್ಮಿಸುತ್ತಿದ್ದಾನೆ ಎಂದು ಕಂಡಾಗ ದೇವತೆಗಳು ಸ್ವರ್ಗಲೋಕದ ಪಾರಿಜಾತವನ್ನು ಹೊಸ ನಗರದಲ್ಲಿ ನೆಡಲು ಕಳುಹಿಸಿಕೊಟ್ಟರು. ಜನರ ಪ್ರತಿನಿಧಿಗಳ ಸಭೆಗಾಗಿ ಸುಧರ್ಮ ಎನ್ನುವ ಭವನವನ್ನು ಕಳುಹಿಸಿಕೊಟ್ಟರು. ಈ ಸಭಾಸದನದ ವಿಶಿಷ್ಟ ಗುಣವೆಂದರೆ ಅದರೊಳಗೆ ಸಭೆಯಲ್ಲಿ ಭಾಗವಹಿಸುತ್ತಿದ್ದವರು ವೃದ್ಧಾಪ್ಯದಿಂದ ಬರುವ ಕಾಯಿಲೆಯನ್ನು ತಡೆಗಟ್ಟುತ್ತಿದ್ದರು. ವರುಣದೇವನು ಒಂದು ಕುದುರೆಯನ್ನು ಉಡುಗೊರೆಯಾಗಿ ಕೊಟ್ಟನು. ಅದರ ಕಿವಿಗಳು ಕಪ್ಪಗಿದ್ದು ಉಳಿದ ದೇಹವು ಬೆಳ್ಳಗಿತ್ತು. ಅದು ಮನೋವೇಗದಲ್ಲಿ ಓಡುತ್ತಿತ್ತು. ದೇವತೆಗಳ ಕೋಶಾಧಿಪತಿಯಾದ ಕುಬೇರನು ಭೌತಿಕ ಐಶ್ವರ್ಯಗಳ 8 ಪರಿಪೂರ್ಣ ಹಂತಗಳನ್ನು ಸಾಧಿಸುವ ಕಲೆಯನ್ನು ಉಡುಗೊರೆಯಾಗಿ ಕೊಟ್ಟನು. ಹೀಗೆ ದೇವತೆಗಳೆಲ್ಲ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಡುಗೊರೆಗಳನ್ನು ಕೊಡಲು ಪ್ರಾರಂಭಿಸಿದರು. 3,30,00,000 ದೇವತೆಗಳಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನಿಗೂ ವಿಶ್ವದ ಆಡಳಿತ ನಿರ್ವಹಣೆಯಲ್ಲಿ ಪ್ರತ್ಯೇಕ ವಿಭಾಗವನ್ನು ವಹಿಸಿಕೊಟ್ಟಿದೆ. ತಮ್ಮ ತಮ್ಮ ಕಾಣಿಕೆಗಳನ್ನು ಅರ್ಪಿಸಲು ಈ ಅವಕಾಶವನ್ನು ಉಪಯೋಗಿಸಿಕೊಂಡರು. ದ್ವಾರಕಾ ನಗರವು ಇಡೀ ವಿಶ್ವದಲ್ಲಿ ಅಸಮಾನವಾಯಿತು. ಯೋಜನೆಯಂತೆ ಹೊಸ ನಗರವು ಸಂಪೂರ್ಣವಾಗಿ ಸಿದ್ಧವಾದಾಗ ಕೃಷ್ಣನು ಮಥುರೆಯ ಎಲ್ಲ ನಿವಾಸಿಗಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟನು ಮತ್ತು ಶ್ರೀ ಬಲರಾಮನಿಗೆ ನಗರ ಪಿತೃವಿನ ಹೊಣೆಯನ್ನು ವಹಿಸಿಕೊಟ್ಟನು. ಅನಂತರ ಅವನು ಬಲರಾಮನೊಡನೆ ಸಮಾಲೋಚನೆ ಮಾಡಿದನು. ಆಗಲೇ ಶಸ್ತ್ರವನ್ನು ಬಳಸದೆಯೇ ಮಥುರೆಯನ್ನು ವಶಪಡಿಸಿಕೊಂಡಿದ್ದ ಕಾಲಯವನನ್ನು ಎದುರಿಸಲು ಕೃಷ್ಣನು ತಾವರೆ ಹೂಗಳ ಮಾಲೆಯನ್ನು ಧರಿಸಿ ನಗರದಿಂದ ಹೊರಕ್ಕೆ ಬಂದನು. ಕೃಷ್ಣನು ನಗರದಿಂದ ಹೊರಕ್ಕೆ ಬಂದಾಗ ಆವರೆಗೆ ಅವನನ್ನು ನೋಡಿರದಿದ್ದ ಕಾಲಯವನನಿಗೆ ಅವನು ಪೀತಾಂಬರವನ್ನು ಉಟ್ಟು ತುಂಬಾ ಸುಂದರನಾಗಿ ಕಂಡನು. ಸೈನಿಕರ ಮಧ್ಯೆ ನಡೆಯುತ್ತಿದ್ದಾಗ ಅವನು ಆಕಾಶದಲ್ಲಿ ಸೇರಿದ್ದ ಮೋಡಗಳ ನಡುವೆ ಸಾಗುವ ಚಂದ್ರನಂತೆ ಕಂಡನು. ಕೃಷ್ಣನ ಎದೆಯ ಮೇಲೆ ಶ್ರೀವತ್ಸದಿಂದ ಆದ ಗುರುತನ್ನು, ಅವನು ಧರಿಸಿದ್ದ ಕೌಸ್ತುಭವನ್ನು ಕಾಣುವ ಭಾಗ್ಯವು ಕಾಲಯವನನಿಗೆ ದೊರಕಿತು. ಕಾಲಯವನನು 4 ಕೈಗಳುಳ್ಳ ಮತ್ತು ಅರಳುತ್ತಿರುವ ಕಮಲದಂತಹ ಕಣ್ಣುಗಳುಳ್ಳ ದೃಢಕಾಯದ ವಿಷ್ಣು ಸ್ವರೂಪದಲ್ಲಿ ಶ್ರೀಕೃಷ್ಣನನ್ನು ಕಂಡನು. ಸುಂದರವಾದ ಹಣೆ, ಸುಂದರವಾದ ಮುಖ, ನಸುನಗುತ್ತಿರುವ ಚಂಚಲ ಕಣ್ಣುಗಳು ಮತ್ತು ಅಲುಗಾಡುತ್ತಿರುವ ಕಿವಿಯ ಆಭರಣಗಳ ಕೃಷ್ಣನು ಆನಂದಮಯನಾಗಿ ಕಂಡನು. ಕೃಷ್ಣನನ್ನು ನೋಡುವ ಮೊದಲು ಕಾಲಯವನನು ಅವನ ವಿಷಯವನ್ನು ನಾರದರಿಂದ ಕೇಳಿದ್ದ. ಈಗ ನಾರದರ ವರ್ಣನೆಯು ದೃಢಪಟ್ಟಿತು. ಕೃಷ್ಣನ ವಿಶಿಷ್ಟ ಗುರುತುಗಳನ್ನು, ಅವನ ಎದೆಯ ಮೇಲಿನ ಆಭರಣಗಳನ್ನು, ಕಮಲಪುಷ್ಪಗಳ ಸುಂದರ ಮಾಲೆಯನ್ನು, ಕಮಲ ಸದೃಶ ನಯನಗಳನ್ನು ಮತ್ತು ಅವನ ಸುಂದರ ದೇಹ ಲಕ್ಷಣಗಳನ್ನು ಕಾಲಯವನನು ಕಂಡನು. ಹಿಂದೆ ಅವನು ನಾರದರಿಂದ ಕೇಳಿದ್ದ ವರ್ಣನೆಯ ವಿವರವು ಕೃಷ್ಣನ ರೂಪದಲ್ಲಿ ಕಂಡಿದ್ದರಿಂದ ತನ್ನ ಮುಂದಿರುವ ಸುಂದರ ಪುರುಷನೇ ವಾಸುದೇವನಿರಬೇಕು ಎಂದು ಅವನು ನಿರ್ಣಯಿಸಿದ. ತನ್ನ ಕೈಯಲ್ಲಿ ಯಾವುದೇ ಆಯುಧವಿಲ್ಲದೆ ಮತ್ತು ರಥವಿಲ್ಲದೆ ಅವನು ನಡೆದು ಬರುತ್ತಿರುವುದನ್ನು ಕಂಡು ಕಾಲಯವನನಿಗೆ ತುಂಬಾ ಆಶ್ಚರ್ಯವಾಯಿತು. ಕಾಲಯವನನು ಕೃಷ್ಣನೊಂದಿಗೆ ಹೋರಾಡಲು ಬಂದಿದ್ದ. ಆದರೆ ಯಾವುದೇ ಆಯುಧವನ್ನು ಎತ್ತಿಕೊಳ್ಳದೆ ಇರುವಷ್ಟು ತತ್ವಬದ್ಧನಾಗಿದ್ದ ಅವನು ಬರಿಯ ಕೈಯಲ್ಲಿಯೇ ಕೃಷ್ಣನೊಡನೆ ಹೋರಾಡಲು ತೀರ್ಮಾನಿಸಿದ. ಹೀಗೆ ಅವನು ಕೃಷ್ಣನೊಡನೆ ಹೋರಾಡಲು ಸಿದ್ಧನಾದನು. ಆದರೆ ಶ್ರೀಕೃಷ್ಣನು ಕಾಲಯವನನ ಕಡೆ ನೋಡದೆ ಮುಂದಕ್ಕೆ ಹೋದನು. ಅವನನ್ನು ಹಿಡಿಯಲೆಂದು ಕಾಲಯವನನು ಅವನ ಹಿಂದೆಯೇ ಹೋದನು. ಆದರೆ ಅವನು ಎಷ್ಟೇ ವೇಗವಾಗಿ ಓಡಿದರೂ ಕೃಷ್ಣನನ್ನು ಹಿಡಿಯಲು ಅವನಿಂದ ಸಾಧ್ಯವಾಗಲಿಲ್ಲ. ಮಹಾಯೋಗಿಗಳ ಮನಸ್ಸಿನ ವೇಗವೂ ಸಹ ಕೃಷ್ಣನನ್ನು ಹಿಡಿಯಲಾರದು. ಕಾಲಯವನನಿಗೆ ಭಕ್ತಿಪೂರ್ವಕ ಸೇವೆಯ ರೂಢಿ ಇರಲಿಲ್ಲ. ಅವನಿಗೆ ಕೃಷ್ಣನನ್ನು ಹಿಡಿಯಬೇಕೆಂಬ ಅಪೇಕ್ಷೆ. ಅದು ಸಾಧ್ಯವಾಗದೇ ಇದ್ದದ್ದರಿಂದ ಅವನ ಹಿಂದೆಯೇ ಹೋದ. ಕಾಲಯವನನು ಬಹುವೇಗವಾಗಿ ಓಡಲು ಪ್ರಾರಂಭಿಸಿದ. ಈಗ ನಾನು ಹತ್ತಿರವಿದ್ದೇನೆ, ಅವನನ್ನು ಹಿಡಿದು ಬಿಡುತ್ತೇನೆ ಎಂದು ಯೋಚಿಸುತ್ತಿದ್ದನು. ಆದರೆ ಅದು ಸಾಧ್ಯವಾಗಲೇ ಇಲ್ಲ. ಕೃಷ್ಣನು ಅವನನ್ನು ಬಹಳ ದೂರ ಕರೆದೊಯ್ದನು. ಒಂದು ಬೆಟ್ಟದ ಗುಹೆಯನ್ನು ಪ್ರವೇಶಿಸಿದನು.
ಕೃಷ್ಣನು ತನ್ನೊಡನೆ ಹೋರಾಡುವುದನ್ನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ. ಆದ್ದರಿಂದ ಗವಿಯಲ್ಲಿ ರಕ್ಷಣೆ ಪಡೆಯುತ್ತಿದ್ದಾನೆ ಎಂದು ಕಾಲಯವನನು ಭಾವಿಸಿದನು. ಅಯ್ಯ ಕೃಷ್ಣ, ನೀನು ಯದುಕುಲದಲ್ಲಿ ಹುಟ್ಟಿದ ಮಹಾಪರಾಕ್ರಮಿ ಎಂದು ಕೇಳಿದ್ದೆ. ಆದರೆ ನೀನು ಹೋರಾಡದೆ ಹೇಡಿಯಂತೆ ಓಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ನಿನ್ನ ಕೀರ್ತಿ ಮತ್ತು ನಿನ್ನ ಕುಟುಂಬದ ಪರಂಪರೆಗೆ ಇದು ಯೋಗ್ಯವಲ್ಲ ಎಂದು ಹೇಳುತ್ತಾ ಅವನನ್ನು ಮೂದಲಿಸಿದನು. ಕಾಲಯವನನು ಬಹುವೇಗವಾಗಿ ಓಡುತ್ತಾ ಕೃಷ್ಣನನ್ನು ಹಿಂಬಾಲಿಸಿದನು. ಆದರೆ ಅವನು ಪಾಪಪೂರಿತ ಜೀವನದ ಕಶ್ಮಲದಿಂದ ಬಿಡುಗಡೆಯನ್ನು ಹೊಂದಿರಲಿಲ್ಲವಾದ್ದರಿಂದ ಕೃಷ್ಣನನ್ನು ಹಿಡಿಯಲು ಅವನಿಗೆ ಸಾಧ್ಯವಾಗಲಿಲ್ಲ. ಪಾಪಕರ್ಮಗಳಿಂದ ಕೂಡಿದ ಜೀವನವನ್ನು ನಡೆಸುವ ವ್ಯಕ್ತಿಗೆ ಭಗವಂತನ ಸಾಕ್ಷಾತ್ಕಾರದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಪಾಪಕರ್ಮ ಫಲಗಳಿಂದ ಮುಕ್ತನಾದವನು ಮಾತ್ರ ಭಕ್ತಿಪೂರ್ವಕ ಸೇವೆಯಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಲು ಸಾಧ್ಯ. ಇದನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ಶ್ರೀಕೃಷ್ಣನು ಬೆಟ್ಟದ ಮೇಲಿದ್ದ ಗುಹೆಯನ್ನು ಪ್ರವೇಶಿಸಿದಾಗ ಕಠಿಣ ಮಾತುಗಳಿಂದ ಅವನನ್ನು ಮೂದಲಿಸುತ್ತಾ ಕಾಲಯವನನು ಅವನ ಹಿಂದೆಯೇ ಹೋದನು. ಇದ್ದಕ್ಕಿದ್ದಂತೆ ಕೃಷ್ಣನು ರಾಕ್ಷಸನ ದೃಷ್ಟಿಯಿಂದ ಮಾಯವಾದನು. ಆದರೆ ಕಾಲಯವನನು ಅವನನ್ನು ಹಿಂಬಾಲಿಸಿ ಗವಿಯನ್ನು ಹೊಕ್ಕನು. ಅವನಿಗೆ ಮೊದಲು ಕಂಡಿದ್ದೆಂದರೆ ಗವಿಯಲ್ಲಿ ನೆಲದ ಮೇಲೆ ಮಲಗಿ ನಿದ್ರೆ ಮಾಡುತ್ತಿದ್ದ ಒಬ್ಬ ಮನುಷ್ಯ. ಕಾಲಯವನನಿಗೆ ಕೃಷ್ಣನೊಡನೆ ಯುದ್ಧ ಮಾಡುವ ಕಾತರ. ಕೃಷ್ಣನು ಕಾಣಿಸದೆ ಅವನ ಬದಲಾಗಿ ನಿದ್ರೆ ಮಾಡುತ್ತಿದ್ದ ಮನುಷ್ಯನು ಕಂಡಾಗ ಶ್ರೀಕೃಷ್ಣನು ಗುಹೆಯಲ್ಲಿ ನಿದ್ರೆ ಮಾಡುತ್ತಿದ್ದಾನೆ ಎಂದು ಅವನು ಭಾವಿಸಿದ. ಕಾಲಯವನನಿಗೆ ಬಹಳ ಅಹಂಕಾರ, ತನ್ನ ಶಕ್ತಿಯಲ್ಲಿ ಹೆಮ್ಮೆ. ಅವನು ಕೃಷ್ಣನು ಹೋರಾಡದೆ ತಪ್ಪಿಸಿಕೊಳ್ಳುತ್ತಿದ್ದಾನೆ ಎಂದು ಭಾವಿಸಿದ. ಮಲಗಿದವನು ಕೃಷ್ಣನೇ ಎಂದು ಭಾವಿಸಿ ಅವನನ್ನು ಜೋರಾಗಿ ಒದ್ದ. ನಿದ್ರೆ ಮಾಡುತ್ತಿದ್ದ ವ್ಯಕ್ತಿಯು ಅಲ್ಲಿ ಬಹಳ ಕಾಲದಿಂದ ಮಲಗಿದ್ದನು. ಕಾಲಯವನನ ಒದತದಿಂದ ಎಚ್ಚರಿಕೆಯಾದಾಗ ಅವನು ಕಣ್ಣುಗಳನ್ನು ತೆರೆದು ಸುತ್ತಲೂ ನೋಡಿದನು. ಕಡೆಗೆ ಅವನಿಗೆ ತನ್ನ ಹತ್ತಿರದಲ್ಲಿಯೇ ನಿಂತಿದ್ದ ಕಾಲಯವನನು ಕಾಣಿಸಿದ. ಆ ವ್ಯಕ್ತಿಯನ್ನು ಕಾಲಯವನನು ಅಕಾಲದಲ್ಲಿ ಎಬ್ಬಿಸಿದ್ದ. ಅವನಿಗೆ ಬಹಳ ಕೋಪ ಬಂತು. ಕೋಪದಿಂದ ಅವನು ಕಾಲಯವನನ ಕಡೆಗೆ ನೋಡಿದಾಗ ಅವನ ಕಣ್ಣಿನಿಂದ ಜ್ವಾಲೆಯು ಚಿಮ್ಮಿತು. ಒಂದು ಕ್ಷಣದಲ್ಲಿ ಕಾಲಯವನನು ಬೂದಿಯಾದನು. ಪರೀಕ್ಷಿತ ಮಹಾರಾಜನು ಕಾಲಯವನನು ಸುಟ್ಟು ಬೂದಿಯಾದ ಈ ಪ್ರಸಂಗವನ್ನು ಕೇಳಿದಾಗ ಅವನು ನಿದ್ರೆ ಮಾಡುತ್ತಿದ್ದ ಮನುಷ್ಯನ ವಿಷಯವಾಗಿ ಶುಕಮುನಿಗಳನ್ನು ಪ್ರಶ್ನಿಸಿದನು. ಅವನು ಯಾರು? ಅವನು ಅಲ್ಲಿ ಏಕೆ ನಿದ್ರೆ ಮಾಡುತ್ತಿದ್ದ? ಅವನ ಕಣ್ಣೋಟದಿಂದ ಕ್ಷಣ ಮಾತ್ರದಲ್ಲಿ ಕಾಲಯವನನು ಬೂದಿಯಾಗುವಂತಹ ಶಕ್ತಿಯನ್ನು ಅವನು ಹೇಗೆ ಪಡೆದಿದ್ದ? ಬೆಟ್ಟದ ಗುಹೆಯಲ್ಲಿ ಅವನು ಮಲಗಿದ್ದೇಕೆ? ಪರೀಕ್ಷಿತನು ಶುಕಮುನಿಗಳನ್ನು ಹಲವು ರೀತಿಗಳಲ್ಲಿ ಪ್ರಶ್ನಿಸಿದನು. ಶುಕಮುನಿಗಳು ಅದಕ್ಕೆ ಈ ರೀತಿಯಾಗಿ ಉತ್ತರ ಕೊಟ್ಟರು. ಪ್ರಿಯ ರಾಜನೇ, ಅವನು ಇಕ್ಷ್ವಾಕುವೆಂಬ ಶ್ರೇಷ್ಠ ವಂಶದಲ್ಲಿ ಹುಟ್ಟಿದವನು. ಶ್ರೀರಾಮಚಂದ್ರನು ಅದೇ ವಂಶದವನು. ಅವನು ಮಾಂಧಾತ ಎನ್ನುವ ಮಹಾನ್ ರಾಜನ ಮಗ. ಅವನೂ ಮಹಾತ್ಮ. ಮುಚುಕುಂದ ಎಂದೇ ಜನರಿಗೆ ಪರಿಚಿತ. ಮುಚುಕುಂದ ಮಹಾರಾಜನು ವೈದಿಕ ತತ್ವಗಳನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದ. ಮಾತಿಗೆ ತಪ್ಪುವವನಲ್ಲ. ಅವನು ಎಷ್ಟು ಬಲಶಾಲಿ ಎಂದರೆ ಇಂದ್ರನಂತಹ ದೇವತೆಗಳು ಸಹ ರಾಕ್ಷಸರೊಡನೆ ಯುದ್ಧ ಮಾಡುವಾಗ ಅವನ ಸಹಾಯವನ್ನು ಬೇಡುತ್ತಿದ್ದರು. ಅವನು ದೇವತೆಗಳನ್ನು ರಕ್ಷಿಸಲು ಅನೇಕ ಬಾರಿ ರಾಕ್ಷಸರೊಡನೆ ಯುದ್ಧ ಮಾಡಿದ್ದನು. ದೇವತೆಗಳ ಸೈನ್ಯಾಧಿಪತಿಯಾದ ಕಾರ್ತಿಕೇಯನಿಗೆ ಮುಚುಕುಂದನು ಯುದ್ಧ ಮಾಡುವ ರೀತಿಯನ್ನು ಕಂಡು ತೃಪ್ತಿಯಾಯಿತು. ಆದರೆ ಒಮ್ಮೆ ರಾಕ್ಷಸನೊಡನೆ ಯುದ್ಧ ಮಾಡುವಾಗ ರಾಜನು ತುಂಬಾ ಶ್ರಮವಹಿಸಿದನೆಂದು ಅವನು ಯುದ್ಧವನ್ನು ನಿಲ್ಲಿಸಿ ವಿಶ್ರಾಂತಿ ಪಡೆಯುವಂತೆ ಹೇಳಿದನು. ಸೈನ್ಯಾಧಿಪತಿ ಕಾರ್ತಿಕೇಯನು ಮುಚುಕುಂದ ಮಹಾರಾಜನಿಗೆ ಹೀಗೆ ಹೇಳಿದನು. ಪ್ರಿಯ ರಾಜನೇ, ದೇವತೆಗಳಿಗಾಗಿ ನೀನು ಎಲ್ಲವನ್ನೂ ತ್ಯಾಗ ಮಾಡಿದ್ದೀಯೆ. ಯಾವ ಶತ್ರುವಿನ ಬಾಧೆಯೂ ಇಲ್ಲದ ಒಂದು ರಾಜ್ಯವು ನಿನಗಿತ್ತು. ನೀನು ಆ ರಾಜ್ಯವನ್ನು ಬಿಟ್ಟೆ, ಐಶ್ವರ್ಯವನ್ನು ಅಲಕ್ಷ್ಯ ಮಾಡಿದೆ ಮತ್ತು ನಿನ್ನ ವೈಯಕ್ತಿಕ ಆಕಾಂಕ್ಷೆಯನ್ನು ಪೂರೈಸಿಕೊಳ್ಳುವ ಯತ್ನವನ್ನೇ ಮಾಡಲಿಲ್ಲ. ದೇವತೆಗಳಿಗಾಗಿ ರಾಕ್ಷಸರೊಡನೆ ಮಾಡಿದ ಯುದ್ಧದಲ್ಲಿ ನೀನು ಬಹಳ ಕಾಲ ರಾಜ್ಯದಲ್ಲಿ ಇಲ್ಲದೆ ಕಾಲವು ಕಳೆದಂತೆ ನಿನ್ನ ಕುಟುಂಬದವರು, ಮಕ್ಕಳು, ನೆಂಟರು ಮತ್ತು ಮಂತ್ರಿಗಳು ಎಲ್ಲರೂ ಮರಣ ಹೊಂದಿದ್ದಾರೆ. ಈಗ ನೀನು ಮನೆಗೆ ಹಿಂದಿರುಗಿದರೂ ಅಲ್ಲಿ ಯಾರೂ ಬದುಕಿಲ್ಲ ಎನ್ನುವುದನ್ನು ಕಾಣುತ್ತೀಯೆ. ಕಾಲದ ಪ್ರಭಾವವು ಬಲವತ್ತರವಾದದ್ದು. ಕಾಲವು ಕಳೆದಂತೆ ನಿನ್ನ ಬಂಧುಗಳೆಲ್ಲ ತೀರಿಕೊಂಡಿದ್ದಾರೆ. ಕಾಲಕ್ಕೆ ಇಷ್ಟೊಂದು ಶಕ್ತಿ ಇರುವುದಕ್ಕೆ ಕಾರಣ ಅದು ದೇವೋತ್ತಮ ಪರಮಪುರುಷನ ಒಂದು ಸ್ವರೂಪ. ಕಾಲವು ಅತ್ಯಂತ ಬಲಿಷ್ಠವಾದದ್ದಕ್ಕಿಂತ ಬಲಿಷ್ಠವಾದದ್ದು. ಕಾಲ ಪ್ರಭಾವದಿಂದ ಯಾವ ಕಷ್ಟವೂ ಇಲ್ಲದೆ ಸೂಕ್ಷ್ಮ ವಸ್ತುಗಳಲ್ಲಿ ಬದಲಾವಣೆಗಳನ್ನು ಕಾಣಬಹುದು. ಕಾಲದ ಪ್ರಕ್ರಿಯೆಯನ್ನು ಯಾರೂ ತಡೆಯಲಾರರು. ಪ್ರಾಣಿಗಳನ್ನು ಪಳಗಿಸುವವನು ತನ್ನ ಇಷ್ಟಕ್ಕೆ ಅನುಗುಣವಾಗಿ ಪ್ರಾಣಿಗಳನ್ನು ಪಳಗಿಸುವಂತೆ ಕಾಲವು ತನ್ನ ಇಷ್ಟಕ್ಕೆ ಅನುಗುಣವಾಗಿ ವಸ್ತುವನ್ನು ಪ್ರವೇಶಿಸುತ್ತದೆ. ಪರಮ ಬಲಶಾಲಿಯಾದ ಕಾಲದ ತೀರ್ಮಾನವನ್ನು ಯಾರೂ ಮೀರಲಾರರು. ಮುಚುಕುಂದನಿಗೆ ಈ ರೀತಿಯಾಗಿ ಹೇಳಿ
ಮುಕ್ತಿಯ ವರವನ್ನು ಬಿಟ್ಟು ಅವನಿಗೆ ಬೇಕಾದ ಬೇರೆ ಯಾವ ವರವನ್ನಾದರೂ ಕೇಳುವಂತೆ ದೇವತೆಗಳು ವಿನಂತಿಸಿದರು. ಮುಚುಕುಂದನು ದೇವತೆಗಳಲ್ಲಿ ಯಾವ ವರವನ್ನು ಪಡೆದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.